ಅದ್ರ ಮುಂದುವರಿದ ಭಾಗ ಏನೇನಾಯ್ತು? ದರ್ಶನ್ ಅವ್ರ ಜೊತೆ ವರ್ಕೌಟ್ ಆದ್ಮೇಲೆ ಜಿಮ್ ನಿಮ್ ಅಷ್ಟು ಪರಿಚಯ ಇದ್ದಿದ್ದು ನೆಕ್ಸ್ಟ್ ಯಾವ ತರ ಆಯ್ತು? ಸರ್ ಇಲ್ಲ ಸರ್, ಎಲ್ಲೇ ಹೋಯ್ತು ಅಂದ್ರೂ ಒಂದು ಅಭಿಮಾನ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸೋರು. ಅದಾದ್ಮೇಲೆ ಇನ್ನೊಂದೇನು, ನಾನು ತುಂಬಾ ಜನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ ಒಂದು ಫೋಟೋ ಅಣ್ಣ, ಫ್ರೆಂಡ್ಸ್ಗಳು ಬಂದಿದ್ದಾರೆ, ಊರಿಂದ ಎಲ್ಲ ಬಂದಿದ್ದಾರೆ. ಹೌದಾ ಸರಿ ಚಿನ್ನ, ಆಯ್ತು ಬಾ ತೆಗೆಸ್ಕೊಡ್ತೀನಿ ಅನ್ನೋರು. ನಾನು ಅದಕ್ಕೂ ಏನ್ ಮಾಡ್ತಾ ಇದ್ದೆ, ಅಣ್ಣ ಲಾಸ್ಟ್ ಅಲ್ಲಿ ನಂದೊಂದು ಫೋಟೋ ಅಂತಿದ್ದೆಲ್ಲ, ಎಷ್ಟು ಫೋಟೋನ ಬೇಕು ನಿನಗೆ, 100 ಫೋಟೋ ಇಲ್ವೇನೋ ನಿಂದು ನನ್ನ ಜೊತೆ, ಇನ್ನೇನಕ್ಕೋ ಫೋಟೋ ಅಂದ್ರು. ಸರಿ ಅಣ್ಣ ಆಯ್ತಲ್ಲ ಅಷ್ಟೇ. ಅಂದ್ರೆ ಅವ್ರು ಆರ್ಡರ್ ಆಗ್ತು ಅಂತ ಹೇಳಿದ್ರೆ ನಾನು ಸ್ಟಾಪೇ, ಅಲ್ಲಿ ಇನ್ನೇನು ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗಲ್ಲ. ಹಾಗೆ ಒಡನಾಟ ಒಂದು ಅದ್ಭುತವಾಗಿ ಹೋಗ್ತಾ ಇತ್ತು. ಸೊ ಇನ್ನೊಂದೇನಂತಂದ್ರೆ ಆ ಒಡನಾಟ ಹಂಗೆ ಕಂಟಿನ್ಯೂ ಆಗ್ತಿರೋ ಒಡನಾಟ, ನೀವು ಈ ಕಡೆ ಬಿಸಿ ಆದ್ರೆ ಬಿಡಿ ಶೆಡ್ಯೂಲ್ ಆದ್ರೆ, ಸೊ ಅದ್ರ ನಡುವೆ ಯಾವ ತರ ಇದೆ ಇವಾಗ ನಿಮ್ದು ದರ್ಶನ್ ಅವ್ರದ್ದು ಒಡನಾಟ? ಸರ್ ಇಲ್ಲ, ಏನಾಯ್ತಂದ್ರೆ 2020 ಆಯ್ತು ಬಂತು. ಸೊ 2020 ನಮ್ಮ ಮದರ್ ಡೆತ್ ಆದ್ರು ಸರ್. ನಮ್ಮ ಮದರ್ ಡೆತ್ ಆಗಿದ್ದು ಮಾರ್ಚ್ 16ನೇ ತಾರೀಕು. ಮಾರ್ಚ್ 20ನೇ ತಾರೀಕಿಂದ ಲಾಕ್ ಡೌನ್ ಆಗೋಯ್ತು. ಸೊ ಆ ಟೈಮಲ್ಲಿ ಏನಾಯ್ತು, ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ. ನಾನು ಇನ್ನೊಂದ್ ಏನಂತ ಹೇಳಿದ್ರೆ, ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ, ಅಲ್ಲೂ ಫ್ರೀ ಇರಕ್ ಹೋಗ್ಬೇಡ, ಬಿಸಿ ಇರು, ಯಾವ್ದಾದ್ರು ಒಂದ್ ಕೆಲಸದಲ್ಲಿರು. ನೀನ್ ಜಿಮ್ ಕೆಲಸನ ಮಾಡ್ತೀಯ ಅದನ್ನ ಕರೆಕ್ಟ್ ಆಗಿ ಮಾಡು, ಅಥವಾ ಸಿನಿಮಾ ಮಾಡ್ತೀಯ ಅದನ್ನ ಕರೆಕ್ಟ್ ಆಗಿ ಮಾಡು, ಒಂದು ಪೊಸಿಷನ್ ಬಂದು ನಿಂತ್ಕೋ, ಆಯ್ತಾ, ನನ್ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಎಲ್ಲೂ ಯಾವತ್ತೂ ಅವ್ರಿಗೆ ಅಣ್ಣ ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇದೀನಿ ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಅವ್ರು ಒಂದೆಲ್ಲ ಮಾಡಿ ಮುಗಿಸಿ, ಅಣ್ಣ ಇವತ್ತು ನಾನು ಹಿಂಗ್ ಸಿನಿಮಾ ರಿಲೀಸ್ ಮಾಡಿದ್ದೀನಿ ಅಣ್ಣ, ಇದೊಂದು ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು, ಅಥವಾ ಯಾವ್ದೋ ಒಂದು ಥಿಯೇಟರ್ ಸಿಗ್ತಾ ಇಲ್ಲ, ದಯವಿಟ್ಟು ಒಂದು ಫೋನ್ ಮಾಡಿ ಒಂದು ಥಿಯೇಟರ್ ಕೊಡಿಸಿ ಅಂತ ಹೇಳಿದ್ರೆ ಸರಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿ ಆಗ್ಲಿಲ್ಲ ನನಗೆ ಆ ರೀತಿ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ತಾಯಿನೂ ತೀರ್ಕೊಂಡ್ರು. ಅಷ್ಟ್ರಲ್ಲಿ ನಾನು ಒಂದೇ ಸಿನಿಮಾ ರಿಲೀಸ್ ಆಗಿದ್ದು. ಆ ಸಿನಿಮಾಗ್ ನಾನು ಏನೂ ಕೈ ಹಾಕಕ್ ಹೋಗ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಆ ಸಿನಿಮಾ ಬಂದು ನಾನು ಹೇಳಿದೆ ರಿಲೀಸ್ ಮಾಡಕ್ ಹೋಗ್ಬೇಡಿ, ತುಂಬಾ ಸಿನಿಮಾಗಳಿದೆ ನೋಡ್ಕೊಂಡ್ ಮಾಡಿ ಅಂದೆ. ಇಲ್ಲ ನಾವ್ ಇವಾಗ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಜಾಸ್ತಿ ಥಿಯೇಟರ್ಸ್ ಸಿಗ್ಲಿಲ್ಲ, ಬರೀ ಒಂದು 55 ಥಿಯೇಟರ್ಸ್ ಸಿಕ್ಕಿತ್ತು. ಮತ್ತೆ ನರ್ತಕಿ ಥಿಯೇಟರ್, ಮೈನ್ ಥಿಯೇಟರ್ ಸಿಕ್ಕಿದ್ದು ಅಷ್ಟೇ. ಬಟ್ ಅದ್ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ, ಪ್ರಮೋಷನ್ ಮಾಡ್ಲಿಲ್ಲ. ಸರಿ, ನನ್ನ 2ನೇ ಸಿನಿಮಾದಲ್ಲಿ ಅದಕ್ಕೆ ನಾನು ಏನ್ ಮಾಡಿದೆ, ಈ ತಪ್ಪುಗಳು ಆಗ್ಬಾರ್ದು ಅಂತ ಅನ್ಬಿಟ್ಟೆ ನಾನೇ ಖುದ್ದಾಗಿ ನಿಂತ್ಕೊಂಡು ಪಬ್ಲಿಸಿಟಿಯಿಂದ ಹಿಡಿದು, ಪೋಸ್ಟರ್ ಡಿಸೈನಿಂಗ್ ಇಂದ ಹಿಡಿದು, ರಿಲೀಸ್ ಹೇಗೆ, ಆಟೋ ಸ್ಟಿಕ್ಕರ್, ಬಸ್ ಸ್ಟಿಕ್ಕರ್, ಟ್ರಾಲ್ ಪೇಜಸ್, ಅದಾದ್ಮೇಲೆ ಪೇಪರ್ ಆಡ್ಸ್, ಕಂಪ್ಲೀಟ್ ಆಗಿ ನಾನೇ ನಿಂತ್ಕೊಂಡು ನೋಡ್ಕೊಂಡೆ. ಅಷ್ಟನ್ನು ಒಬ್ರು ಒಂದ್ PRO ಏನ್ ಕೆಲಸ ಮಾಡ್ತಾರೆ ಅಷ್ಟು ಕಂಪ್ಲೀಟ್ ಆಗಿ ನಾನು ನನ್ನ ಫ್ರೆಂಡ್ಸ್ ಗಳು ಸೇರ್ಕೊಂಡು ಮಾಡಿದ್ವಿ ಆ ಸಿನಿಮಾನ. ಸೊ ಅದ್ರ ಮಧ್ಯೆ ನಮ್ಮ ತಾಯಿ ಡೆತ್ ಆದ್ರಲ್ಲ, ಆ ಡೆತ್ ಆದ್ಮೇಲೆ ಸರಿ ಏನಾಯ್ತು, ನನ್ಗೊಂದ್ ಸ್ವಲ್ಪ ಒಂದ್ ಕೈ ಬಿದ್ದಂಗ ಆಗೋಯ್ತು. ಆಮೇಲೆ ಅದ್ರಲ್ಲಿ ಬೇರೆ ಲಾಕ್ ಡೌನ್ ಬೇರೆ, ಈಚೆಗಡೆ ಎಲ್ಲೂ ಹೋಗೋದಕ್ಕೂ ಆಗಲ್ಲ. ಹಂಗಾಗಿ ಇನ್ನೊಂದೇನಂದ್ರೆ ನಮ್ ಸಿಸ್ಟರ್ ಬೇರೆ ಇದಾರೆ ನನಗೆ, ಸೊ ಅವ್ರದ್ದು ಮದ್ವೆ ಬೇರೆ ಮಾಡ್ಬೇಕಾಯ್ತು. ಅದಾದ್ಮೇಲೆ ಇನ್ನೊಂದೇನಂದ್ರೆ, ಈಗ ಅವ್ರದ್ದು ಮುಗಿತಾ ಇದ್ದಂಗೆ ನಾನ್ ಮದ್ವೆ ಆಗ್ಬೇಕಾಗಿತ್ತು. ಸೊ ಹಂಗಾಗಿ ಈ ಇದ್ರಲ್ಲಿ ಇದಾಯ್ತು ಅಷ್ಟೇ, ಮಿಸ್ ಆಯ್ತು. ಅದಾದ್ಮೇಲೆ ನನ್ ಮದ್ವೆಗೆ ಇನ್ವಿಟೇಷನ್ ಕೊಡೋದಕ್ಕೂ ದರ್ಶನ್ ಸರ್ ಹತ್ರ ಹೋಗಿದ್ದೆ, ಮನೆ ಹತ್ರ. ಆಮೇಲೆ ಅವರು ಗರಡಿ ಅನ್ನೋ ಸಿನಿಮಾ ಶೂಟಿಂಗ್ ಅಲ್ಲೂ ಇದ್ರು. ಆಮೇಲೆ ಅದಕ್ಕೆ ಸರಿ ನಾನು ಇನ್ವಿಟೇಷನ್ ಅವ್ರ ಮ್ಯಾನೇಜರ್ ಕೈಲಿ ಕೊಟ್ಬಿಟ್ಟು, ಅಣ್ಣ ಒಂದ್ ಮಾತು ತಿಳಿಸ್ಬಿಡಿ, ಅಣ್ಣ ಬಂತು ಅಂದ್ರೆ ಕರ್ಕೊಂಡ್ ಬನ್ನಿ ದಯವಿಟ್ಟು. ನಾನು ಮುಂಚೆನೆ ಒಂದೂವರೆ ತಿಂಗಳು ಮುಂಚೆನೆ ಕಾರ್ಡ್ ಕೊಟ್ಟಿದ್ದೆ. ಅದಕ್ಕೆ ಸರಿ ಆಯ್ತು ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ಅವ್ರು ಬ್ಯುಸಿ ಇದ್ರು, ಕಾಟೇರ ಸಿನಿಮಾ ಬ್ಯುಸಿ ಇದ್ರು, ಪ್ಲಸ್ ಗರಡಿ ಸಿನಿಮಾ ಪ್ರಮೋಷನ್ ಪ್ಲಸ್ ಶೂಟಿಂಗ್ ಬೇರೆ ಇತ್ತು. ಹಂಗಾಗಿ ಅದಕ್ಕೆ ನಾನು ನಮ್ಮ ವೈಫ್ ಕೇಳ್ತಾ ಇದ್ದೆ, ಒಂದಿನ ಫ್ರೀ ಆಗಿದ್ದಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಬಿಡಮ್ಮ, ಅವ್ರದ್ದೊಂದು ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.